ಕಾರ್ಖಾನೆಯವರು ಅವಾಗ ಒಪ್ಕೊಂಡಿದ್ದ ಪ್ರಕಾರನೇ. ಯಾಕಂತಂದ್ರೆ ನಾನು ಈಗಾಗಲೇ ಹೇಳಿದಂಗೆ 6,500 ರೂಪಾಯಿ ಏನು ಈ ಕಬ್ಬು ನಿಯಂತ್ರಣ ಮಂಡಳಿಯವರ ಲೆಕ್ಕದ ಪ್ರಕಾರ. ಯಾಕಂದ್ರೆ ಅವರು ಮಂಡಳಿಯವರು ತೀರ್ಮಾನ ಮಾಡ್ಬೇಕಾದ್ರೆ ಹಲವಾರು ಏನು ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವಿ ಇಂಥವ್ರು ಮತ್ತೆ ಹಲವಾರು ತಜ್ಞರನ್ನ ಗುಜರಾತ್ಗೆ, ಮಹಾರಾಷ್ಟ್ರಕ್ಕೆ, ಬೇರೆ ಕಡೆ ಎಲ್ಲ ಕಳಿಸಿ, ಬೇರೆ ದೇಶಕ್ಕೂ ಕಳಿಸಿ ಎಲ್ಲ ವೈಜ್ಞಾನಿಕವಾಗಿ ನಿಯಂತ್ರಣ ಮಂಡಳಿ ಯಾಕೆ ಇವಾಗ ಕಣ್ಣು ಕಿವಿ ಬಾಯಿ ಎಲ್ಲ ಮುಚ್ಕೊಂಡು ಕೂತಿರೋದು? ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕಂದ್ರೆ ಕಾರ್ಖಾನೆ ಅಂದ್ರೆ ಸರ್ಕಾರ, ಸರ್ಕಾರ ಅಂದ್ರೆ ಕಾರ್ಖಾನೆ. ಅದಕ್ಕೆ ಆ ನಿಯಂತ್ರಣ ಮಂಡಳಿ ಅನ್ನೋದು ಏನಿದೆ ಹಲ್ಲಿಲ್ಲದ ಹಾವು ಮಾಡಿದ್ದಾರೆ. ಇನ್ನೊಂದು ನಾ ಇದ್ರಾಗ ಸೇರಿಸಬಹುದು ಮೇಡಮ್. ನಿಜವಾಗಿ ನೋಡಿ, ನಿಮಗೆ ರೈತರ ಬಗ್ಗೆ ನಿಜವಾಗಿ ಕಾಳಜಿ ಇರುವಂತ ಸರ್ಕಾರಗಳಾಗಿದ್ರೆ ಈಗ ಒಬ್ಬ ಗ್ರಾಹಕರಿಗಾಗಿ ಗ್ರಾಹಕ ನ್ಯಾಯಾಲಯ ಇದೆ, ಕಂದಾಯ ಇಲಾಖೆಗೆ ಕಂದಾಯ ನ್ಯಾಯಾಲಯ ಇದೆ, ಆಮೇಲೆ ಮಹಿಳೆಯರಿಗಾಗಿ ಫ್ಯಾಮಿಲಿ ಕೋರ್ಟ್ ಇದಾವೆ, ಆಮೇಲೆ ಕಾರ್ಮಿಕರಿಗಾಗಿ ಕಾರ್ಮಿಕ ನ್ಯಾಯಾಲಯ ಇದೆ. ಆದರೆ ರೈತರಿಗೆ ಅನ್ಯಾಯವಾದರೆ ರೈತರಿಗಾಗಿ ಪ್ರತ್ಯೇಕ ನ್ಯಾಯಾಲಯ ಇಲ್ಲ ಈ ದೇಶದಲ್ಲಿ. ಇದು ನಿಜವಾಗಿ ದುರಂತ. ಯಾಕೆ ಮಾಡ್ಲಿಲ್ಲ ನೀವು? ಯಾಕೆ ಮಾಡ್ತಾ ಇಲ್ಲ? ಒಂದು ರೈತರಿಗಾಗಿ ಒಂದು ನ್ಯಾಯಾಲಯ ಯಾಕೆ ಮಾಡ್ರಿ? ನಮಗೆ ನೋಡಿ, ಪ್ರತಿ ಹಂತದಲ್ಲಿ ನಮಗೆ ಮೋಸ ಆಗ್ತದೆ. ಕಬ್ಬು ಕಟಾವು ಮಾಡ್ಬೇಕಾದ್ರೆ ಗ್ಯಾಂಗ್ಮನ್ಗಳು ನಮ್ಮನ್ನು ಸುಲಿತಾರೆ. ಆಮೇಲೆ ಗ್ಯಾಂಗ್ಮನ್ಗಳು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಕಬ್ಬು ಆರಂಭದ ದಿನಗಳಲ್ಲಿ 200-300 ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೀಸನ್ ಮುಗಿಯೋವರೆಗೆ ಅಂದ್ರೆ ಲಾಸ್ಟ್ ರೈತ ಯಾನ್ ಕಳಿಸ್ತಾನೆ ಅವನಿಗೆ 1,000 ರೂಪಾಯಿವರೆಗೆ ವಸೂಲಿ ಮಾಡ್ತಾರೆ. ಆಮೇಲೆ ಡ್ರೈವರ್ ಎಂಟ್ರಿ ಅಂತ ಬೇರೆ, ಅಂದ್ರೆ ಅದು ಸುಮ್ಮನೆ ಕೊಡೋದು, 1,000 ರೂಪಾಯಿ ಕೇಳ್ತಾರೆ. ಸೊ ಇಲ್ಲಿ ಏನಿದೆ, 3,000 ರೂಪಾಯಿ ಕೊಟ್ಟರು ಇವ್ರು 1,000 ರೂಪಾಯಿ ಕಬ್ಬು ಕಳ್ಸಕ್ಕೆ ಹೋಗ್ಬಿಡ್ತಿದೆ. ಇದು ಅಷ್ಟೇ ಅಲ್ಲ, ಮತ್ತೆ ಫ್ಯಾಕ್ಟರಿ ಅವರು ಆಕ್ಚುಲಿ ಇದು ನೋಡಿ, ಕೇಂದ್ರ ಸರ್ಕಾರ ಈಗೇನು 3,550 ರೂಪಾಯಿ. ಈಗ ಕಾಂಗ್ರೆಸ್ ಪಕ್ಷದ ವಕ್ತಾರರಿಗೆ ನಿಮ್ಮ ಪ್ರಶ್ನೆಗಳೇನು? ನಾನು ಯಾವ ಪಕ್ಷಗಳಿಗೂ ಯಾವ ಸರ್ಕಾರಕ್ಕೂ ನಾನು ಇಬ್ರು ಸರ್ಕಾರದ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಮೊದಲು ನೀವು ರೈತರಿಗಾಗಿ ಈಗ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗಾಗಲೇ ನಾವು ಮಾತಾಡಿದ್ದು ನಾ ಕೇಳ್ಕೊಂಡಿದ್ದೀನಿ. ಅವರು ಈ ಕಟಾವು ಮತ್ತೆ ಸಾಗಾಣಿಕೆ ಕುರಿತಾಗಿ ಒಂದು ಸಮಿತಿಯನ್ನು ಮಾಡ್ತೇನೆ ಅಂತೇನೋ ಹೇಳಿದ್ದಾರೆ. ಆದ್ರೆ ಸಮಿತಿ ಮಾಡಿದ್ರೆ ಅಷ್ಟಕ್ಕೆ ಸಾಲೋದಿಲ್ಲ. ಆ ಸಮಿತಿಯವರು ಎಲ್ಲಿರ್ತಾರೆ, ಯಾವಾಗ ಬರ್ತಾರೆ, ರೈತರ ಸಮಸ್ಯೆಯನ್ನು ಯಾವಾಗ ಆಲಿಸ್ತಾರೆ ನಮಗೆ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲಿ ನಿಜವಾಗಿ ರೈತನಿಗೆ ಕಬ್ಬು ಕಳಿಸ್ಬೇಕಾದ್ರೆ ಆಗುವಂತ ಶೋಷಣೆಯನ್ನ, ಅನ್ಯಾಯವನ್ನು ತಪ್ಪಿಸ್ಬೇಕಂತಂದ್ರೆ ಅಲ್ಲಿ ಒಂದು ಸಹಾಯವಾಣಿ ಬೇಕಾಗ್ತದೆ, ಹೆಲ್ಪ್ ಲೈನ್ ಅನ್ನೋದು ಮಾಡಿ. ಆದ್ರಿಂದ ಏನೇ ರೈತಿಗೆ ಅವನು ಗ್ಯಾಂಗ್ಮನ್ ಆಗಿ ಕಟಾವು ಮಾಡೋರು ಗ್ಯಾಂಗ್ಗಳ ಅಥವಾ ಲಾರಿ ಅವನು ತೊಂದರೆ ಕೊಡ್ತಾ ಇದ್ರೆ, ಅವ್ರಿಗೆ ಶೋಷಣೆ ಮಾಡ್ತಾ ಇದ್ದಂದ್ರೆ ಇಮಿಡಿಯೇಟ್ಲಿ ಅವ್ರು ಹೆಲ್ಪ್ ಲೈನ್ಗೆ ಫೋನ್ ಹಚ್ಚಿ ಅವರಿಂದ ಕ್ರಮ ತಗೊಳ್ಳಂತ ಆಗ್ಬೇಕು. ಯಾಕಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಅಂದ್ರೆ, ಕಾರ್ಖಾನೆಯವರು ಈ ಗ್ಯಾಂಗ್ಮನ್ಗಳಿಗೆ ಕಬ್ಬು ಏನು ಕಡಿಯೋ ಗ್ಯಾಂಗ್ ಇರ್ತದೆ ಅವರಿಗೆ ಕಾರ್ಖಾನೆಯವರೇ ದುಡ್ಡು ಕೊಡ್ತಾರೆ. ಅದಕ್ಕಾಗಿ ಇಲ್ಲಿ ಏನಿದೆ, ಈಗ FRP ಅಂತ ಮಾಡಿದ್ದಾರೆ, ಇದ್ರೊಳಗೆ ಹಾರ್ವೆಸ್ಟಿಂಗ್ ಅಂಡ್ ಏನು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್ ಇನ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ. ಅದು ನಿಜ. ಅಂದ್ರೆ ಅದು 3,550 ರೂಪಾಯಿಗೆ ಅವ್ರು ಅಷ್ಟು ಕೊಡೋದಿಲ್ಲ FRP ಅನ್ನ. ಅಂದ್ರೆ ಅದ್ರೊಳಗೆ ಇದನ್ನ ತಾವೇ ಅದನ್ನ ಇಟ್ಕೋತಾರೆ ಕಾರ್ಖಾನೆಯವರು, ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟಿಂಗ್ ಅದನ್ನ ಅವ್ರು ಕೊಡ್ತಾರೆ. ಆದ್ರೆ ಅವ್ರು ಕೊಟ್ಟ ಮೇಲೆ ಮತ್ತೆ ರೈತರಿಗೆ ಯಾಕೆ ಕೇಳ್ಬೇಕು? ಅವರು ಈ ಗ್ಯಾಂಗ್ಮನ್ಗಳು ಲಾರಿ ಮಾರಕರು ಯಾಕೆ ನಮ್ಮನ್ನ ಕೇಳ್ತಾರೆ ರೈತರನ್ನ? ಮತ್ತೆ ದುಡ್ಡು ಯಾಕೆ ಕಾರ್ಖಾನೆಯವ್ರು ಕೊಟ್ಟಿರ್ತಾರಲ್ಲ, ಅಗ್ರಿಮೆಂಟ್ ಆಗಿರ್ತದೆ ಅವ್ರಿಗೆ, ಮತ್ತೆ ನಮ್ಮ ಕಡೆನೂ ದುಡ್ಡು ಕೇಳ್ತಾರೆ. ಓಕೆ, ಒನ್ಸ್ ಅಗೇನ್ ಎಸ್ ರಘುದಡ್ಡೇರಿ ಅವರೇ ನೋಡಿ, ಫೈನಲ್ ಆಗಿ ಏನೀಗ ರಾಜ್ಯ ಸರ್ಕಾರದ ಜವಾಬ್ದಾರಿಯಿಂದ ನಾವು ಆಲ್ರೆಡಿ ಮಾಡಿದ್ದೇವೆ. ಏನು ಹಿರಿಯರಾದಂಥ HK ಪಾಟೀಲ್ ಅವರನ್ನು ಕರೆಸಿ ಏನೋ ಹೋಗಿದ್ವಿ, ಅದು ಸಂಧಾನ ವಿಫಲ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ 1 ಗಂಟೆಗೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನು ಮೀಟಿಂಗ್ ಕರೆದಿದ್ದಾರೆ. ಅದರಲ್ಲಿ ಒಂದು ಸಂಧಾನ ಸಭೆಯನ್ನು ಇಬ್ಬರಿಗೂ ಅಮಿಕಬಲ್ ಆಗಿ ಆಗ್ತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮತ್ತು ಇವತ್ತು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೇಟನ್ನು ರಿಲೀಸ್ ಮಾಡಿದ್ದಾರೆ. ಏನಾದ್ರು ಶುಗರ್ ರಿಕವರಿ 10.25 ಆದರೆ 3,550 ಕೊಡ್ತೀವಿ, ಅದಕ್ಕಿಂತ ಕಮ್ಮಿ ಆದರೆ ಎವ್ರಿ 0.1% 3,550 10.25 ರಿಕವರಿ ಆದರೆ ಈಗ ಜಸ್ಟ್ 1 ಅವರ್ ಮೊದಲು ರಿಲೀಸ್ ಮಾಡಿದ್ದಾರೆ. 10.25 ಆದರೆ 3,550 ರೂಪಾಯಿ ಪ್ರತಿ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದ್ದಾರೆ. ಹೌದು, 3,550 ರಿಕವರಿ ರೇಟ್ 10 ಪಾಯಿಂಟ್ ನೀಡಬೇಕಾದ FRP ಇದು ಆಲ್ರೆಡಿ ಹೇಳಿದ್ದಾರೆ. ರಿಕವರಿ ರೇಟ್ ಮೇಲೆ 10.25% ಬಂದ್ರೆ 3,550 ನಾವು ಪ್ರತಿ ಟನ್ನಿಗೆ ಇದಾಗಿದೆ ಅಂತ ಹೇಳಿ FRP ನಿಗದಿ ಆಗಿದೆ ಅಂತ ಹೇಳಿ ಈಗ ತಾನೇ ಜಸ್ಟ್ ಒಂದು ಅರ್ಧ ಗಂಟೆಗೆ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದ್ದಾರೆ. ಇದರ ಅರ್ಥ ರಾಜ್ಯ ಸರ್ಕಾರ, ಒಂದು ನಿಮಿಷ ಬ್ರದರ್ ಪ್ಲೀಸ್, ರಾಜ್ಯ ಸರ್ಕಾರ ಅಲ್ಲ ಅವ್ರು ಹೇಳಿ, ಒಂದು ನಿಮಿಷ ಅವ್ರು ಮಾತಾಡಿದ್ರೆ ನಾನು ಕುಳಿತುಕೊಂಡಿದ್ದೇನೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ರೈತರಿಗೆ ಒಂದು ಸಣ್ಣ ಅನ್ಯಾಯ ಆಗೋದಕ್ಕೂ ನಾವು ಬಿಡೋದಿಲ್ಲ. ಇನ್ನು ಮೀನ್ ಟೈಮ್ ನಮ್ಮ BJP ಮಿತ್ರರು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಯಾರೇ ಹೋಗಿಲ್ಲ ಅಂತೇಳಿ. ಸ್ವಾಮಿ, ನಾನು ನಿಮ್ಗೊಂದು ವಿಚಾರವನ್ನು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ದೆಹಲಿಯ ಬಾರ್ಡರ್ನಲ್ಲಿ 1 ವರ್ಷ 4 ತಿಂಗಳು ರೈತರು ಒಂದು ಬಾರ್ಡರ್ನಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಿಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು? ಗುಂಡು ಹೊಡೆದವ್ರನ್ನ ಸಾಯಿಸೋದ್ರ ಜ್ಞಾಪಕ ಇದೆಯಾ? ಕೇವಲ ರೈತ ವಿರೋಧಿ ಕಾಯ್ದೆಗಳ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಕ್ಕೆ
ಎಷ್ಟು 700 ರೈತರನ್ನ ಕೊಲೆ ಮಾಡಿದಂತ ಕೊಲೆಗಡಕ ಸರ್ಕಾರ ನಿಮ್ದು. ಯಾವ ನೈತಿಕತೆಯಿಂದ ಮಾತಾಡ್ತೀರಿ ತಾವು? ಕೇವಲ ರಾಜಕೀಯ ಲಾಲಸೆಯಿಂದ ಮಾತಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಮಾನ್ಯ ಏನು 4 ಕೇಂದ್ರ ಸಚಿವರು ಇದ್ದೀರಿ, ದಯವಿಟ್ಟು ಈಗ ಕೂಡಲೇ ಏನು ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಕುಳಿತು ಈ ರೀತಿಯ ಸಮಸ್ಯೆಗೆ ಏನು ಪರ್ಮನೆಂಟ್ ಸೊಲ್ಯೂಷನ್ ಮತ್ತೆ ಟೆಕ್ನಾಲಜಿಯನ್ನು ನೀವೇನೇನೋ ಬೇರೆದ್ರಲ್ಲಿ ಹೇಳ್ತಿರಲ್ಲ, ಇಂಡಿಯಾ ಇಸ್ ಬಿಕಮಿಂಗ್ ಶೈನಿಂಗ್ ಅಂತ ಹೇಳಿ, ಇಂಡಿಯಾ ಶೈನಿಂಗ್ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ಏನು ರೋಬೋಟ್ಸ್ಗಳನ್ನು ಡೆವಲಪ್ ಮಾಡಬೇಕು, ಏನು ಶುಗರನ್ನು ಕಟ್ ಮಾಡೋದಕ್ಕೆ ಮತ್ತೆ ಪ್ರೊಡ್ಯೂಸನ್ನು ಕಮ್ಮಿ ಮಾಡೋದಕ್ಕೆ ಏನು ತಂತ್ರಜ್ಞಾನ ಬೇಕು ಅದನ್ನ ಡೆವಲಪ್ ಮಾಡಿ. ರಾಜ್ಯ ಸರ್ಕಾರ ಆಲ್ರೆಡಿ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾ ಇದೆ. ಏನು ಶುಗರ್ ಕಟ್ ಮಾಡೋದಕ್ಕೆ, ಶುಗರ್ ಕೇನ್ ಅನ್ನು ಕಟ್ ಮಾಡೋದಕ್ಕೆ ಏನು ರೋಬೋಟ್ಸ್ ಅವಶ್ಯಕತೆ ಇದೆ ಮತ್ತೆ ಮಷಿನರಿ ಇದೆ, ಆಲ್ರೆಡಿ ರೆಡಿ ಮಾಡ್ತಾ ಇದ್ದೇವೆ ನಾವು. ಸುನಿಲ್ ಜಿ, ಈಗ ರಘು ದೊಡ್ಡರಿ ಅವ್ರು ಹೇಳ್ದಂಗೆ 10.25% ಏನಾದ್ರು ರಿಕವರಿ ಪರ್ಸೆಂಟೇಜ್ ಇದ್ರೆ 3,550 ರೂಪಾಯಿ ಕೊಡ್ತೀವಿ ಅಂತ ಈಗೇನೋ ಘೋಷಣೆ ಮಾಡಿದಾರೆ ಅಂತ ಏನೋ. ಇಲ್ಲ, ನಾನು ಸಿದ್ದರಾಮಯ್ಯ ಅವರು ಮಾತಾಡೋದನ್ನ ಕೇಳ್ಕೊಂಡು ನೋಟ್ ಮಾಡ್ಕೊಂಡಿದ್ದೀನಿ. ಅವ್ರು ಹೇಳಿದ್ದು ಹೇಳ್ತೀನಿ. 11.25 ರಿಕವರಿ ಇದ್ರೆ 3,200 ರೂಪಾಯಿ ಕೊಡೋದು. 3,200. ಆಮೇಲೆ ಇನ್ನೂ ಒಂದು ಹೇಳಿದ್ದಾರೆ, ಅದನ್ನು ನಾವು ನೋಟ್ ಮಾಡಿದ್ದೀನಿ. 10.25 ಅಂದ್ರೆ 1 ಪಾಯಿಂಟ್ ಕಡಿಮೆ ಇಳುವರಿ ಇದ್ರೆ ಅಲ್ಲಿ 2,880 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೇ ನಾನು ನೋಡ್ತಾ ಇದ್ದೀನಿ. ಅದು ಯಾವಾಗ 3,550 ಮಾನ್ಯ ಮುಖ್ಯಮಂತ್ರಿಗಳೇ ರಿಲೀಸ್ ಮಾಡಿರ್ತಕ್ಕಂಥದ್ದು 2025-26 ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ FRP ಕಳಿಸಿ ನೋಡೋಣ ಅದೇನು ಅಂತ ನೋಡ್ತೀನಿ. ಕಳಿಸ್ತೀನಿ ನೋಡಿ ನಿಮ್ಗೆ. ಈಗ ಅವ್ರು ಮಾತಾಡಿದನ್ನ ಅದನ್ನ ನೋಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅಲ್ಲ, ನಾನು ನೋಡಿದೆ ಅವ್ರು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ನಾನು. ಸೊ ಅಂದ್ರೆ ನೀವು 10.25 ಇಳುವರಿ ಇದ್ರೆ 2,880 ಮತ್ತೆ ಇನ್ನೂ 9.5% ಇಳುವರಿ ಇದ್ರೆ ಮುಗಿದೋಯ್ತು. ಅದು ಇನ್ನೂ ಕಡಿಮೆ ಆಗ್ತದೆ. 2,500 ಈಗ ರೈತರು ಕೇಳ್ತಾ ಇರೋದು ಇಳುವರಿ ಹೆಚ್ಚು ಅಂತಲ್ಲ, ನಾರ್ಮಲ್ ಇಳುವರಿಗೂ 3,500 ನಿಗದಿ ಮಾಡಿ ಅಂತ ಕೇಳ್ತಾ ಇದಾರಲ್ವಾ? ಅದನ್ನ ಮಾಡೋದಕ್ಕೆ ಒಂದೊಂದು ಪ್ರದೇಶದಲ್ಲಿ ಅಲ್ಲಿನ ಭೌಗೋಳಿಕ ಪ್ರದೇಶಗಳಿಗೆ ಮತ್ತೆ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಅಲ್ಲಿ ಏನು ರಿಕವರಿ ರೇಟು ಡಿಫರೆಂಟ್ ಆಗ್ತದೆ. ಬಾಗಲಕೋಟೆ ಮತ್ತೆ ಈ ಭಾಗದಲ್ಲಿ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರದಲ್ಲಿ ಒಂದೊಂದು ಜಿಲ್ಲೆಗೂ ಒಂದೊಂದು ಪ್ರದೇಶಕ್ಕೂ ಡಿಫರೆಂಟ್ ಆಗ್ತದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ರೇಟ್ ಡಿಫರೆಂಟ್ ಇದೆ. ಸೊ ಹಾಗಾಗಿ ಒಂದೇ ಒಂದು ಇದನ್ನ ನಾವು ಎಲ್ಲಾ ಜಾಗಕ್ಕೂ ಮಾಡೋದಿಲ್ಲ. ಸೊ ನಾವು ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳನ್ನ ಈ 19 ಜನ ಏನು ಸಂಸದರಿದ್ದಾರೆ, ಈ 19 ಸಂಸದರು ರಾಜ್ಯಕ್ಕೆ ನಿಮ್ಮ ಕೊಡುಗೆಗಳೇನು? ಆಯ್ತು, 4 ಸಚಿವರಿದ್ದೀರಿ. ಈ 4 ಸಚಿವರು